ರಾಜ್ಯದ ಕಾಫಿ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಸದ್ಯದಲ್ಲೇ ಕಾಫಿ ಪುಡಿಯ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಪ್ರತಿ ಕೆಜಿ ಕಾಫಿ ಪುಡಿಯ ಬೆಲೆ 100 ರೂಪಾಯಿ ಏರಿಕೆಯಾಗುವಂತಹ ಸಾಧ್ಯತೆ ಇದ್ದು, ತಿಂಗಳಾಂತ್ಯಕ್ಕೆ 1 ಕಪ್ ಕಾಫಿಗೆ ಹೆಚ್ಚು ಕಮ್ಮಿ 5 ರೂಪಾಯಿ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹಾಲಿನ ದರ ಏರಿಕೆಯಿಂದ ಟೀ ಕಾಫಿ ದುಬಾರಿ ಆಗ್ಬಿಟ್ಟಿತ್ತು. ಸದ್ಯ ಕಾಫಿ ಪುಡಿಯ ಬೆಲೆ ಕೂಡ ಏರಿಕೆಯಾಗ್ತಾ ಇರೋದ್ರಿಂದ ಮತ್ತಷ್ಟು ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಸುಮಾರು 500 ರೋಸ್ಟರ್ಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಬೆಂಗಳೂರಲ್ಲಿ 300 ರೋಸ್ಟರ್ಗಳಲ್ಲಿ ಕಾಫಿ ಪುಡಿ ಮಾರಾಟ ಮಾಡ್ತಾರೆ. ರೋಸ್ಟರ್ಗಳಲ್ಲಿ ಮಾರಾಟ ಮಾಡುವಂತಹ ಕಾಫಿ ಪುಡಿಯ ದರ ಸದ್ಯ ಏರಿಕೆ ಮಾಡಲಾಗ್ತಾ ಇದೆ. ಹುರಿದ ಕಾಫಿ ಪುಡಿಯ ಬೆಲೆ ಕೆಜಿಗೆ 100 ರೂಪಾಯಿ ಹೆಚ್ಚಾಗುವ ಸಾಧ್ಯತೆ ಇದೆ. ಮಾರ್ಚ್ ಅಂತ್ಯಕ್ಕೆ ಕೆಜಿಗೆ 100 ರೂಪಾಯಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ. ಕಾಫಿ ಪುಡಿಯ ದರ ಏರಿಕೆ ಆಗ್ಬಿಟ್ರೆ ಕಾಫಿ ದರ ಕೂಡ ಆಟೋಮೆಟಿಕ್ಲಿ ದುಬಾರಿ ಆಗ್ಬಿಡುತ್ತೆ. ಮಾರ್ಚ್ ತಿಂಗಳಾಂತ್ಯಕ್ಕೆ 1 ಕಪ್ ಕಾಫಿಗೆ 5 ರೂಪಾಯಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಹಾಲಿನ ದರ ಏರಿಕೆಯಿಂದ ಟೀ ಕಾಫಿ ದುಬಾರಿ ಆಗಿತ್ತು. ಈಗ ಮತ್ತೊಮ್ಮೆ ರಾಜ್ಯದ ಜನರಿಗೆ, ಕಾಫಿ ಪ್ರಿಯರಿಗೆ ಶಾಕ್ ಎದುರಾಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.